ಲಕ್ಕಮ್ಮ ಕೆಂಪಮ್ಮನ ಜಾತ್ರೆ ಚಿನ್ನೇನಹಳ್ಳಿಯಲ್ಲಿ ಭಾನುವಾರ ಬೆಟ್ಟಕ್ಕೆ ಕರ್ಕೊಂಡೋಗಿದ್ದೆ ದೇವರನ್ನ. ಅಲ್ಲಿ ಹೋಗಿ ಬಂದೆ. ಸೋಮವಾರ ಜಲ್ದಿ ಆಯಿತು. ಅವತ್ತು ನೈಟೆಲ್ಲ ಪದ ಹೇಳೋರು ಹೆಣ್ಮಕ್ಳು. ಪದ ಹೇಳಿ ಬೆಳಗ್ಗೆನೇ ಅವ್ರಿಗೆ ವಾಂತಿ ಸ್ಟಾರ್ಟ್ ಆಗಿದೆ. ಪ್ರಸಾದ ಏನಿಲ್ಲ ಸರ್, ಮನೆಯಲ್ಲಿ ಊಟ ಮಾಡಿರೋದಷ್ಟೇ ಬಿಟ್ಟರೆ ಏನಿಲ್ಲ. ಅವ್ರ ಮನೇಲಿ ಊಟ ಮಾಡಿರೋದು, ಇನ್ನು ಪ್ರಸಾದ ಇಲ್ಲ. ಶುಕ್ರವಾರ ಪ್ರಸಾದ 6 ದಿವಸ ಅದೇನಿನ್ನ ಗೊತ್ತಾಗಿಲ್ಲ ಸರ್. ನೀರು ಮಾಮೂಲಿ ಫಿಲ್ಟರ್ ನೀರು ಸರ್, ಫಿಲ್ಟರ್ ನೀರು ಮತ್ತು ನಲ್ಲಿ ನೀರು ಕುಡಿತೀವಿ. ನೈಟು ಪದ ಎಳೆಕ್ಕೆ ಹೋಗಿದ್ದಾರೆ, ನಿದ್ದೆ ಕಟ್ಟವ್ರೆ, ಅದು ಊಟ ಸೇರಿಲ್ಲ. ಚಿನ್ನೇನಹಳ್ಳಿ ಲಕ್ಕಮ್ಮ ಕೆಂಪಮ್ಮ ಸರ್. ಹಾಂ, ಮನೆಯಲ್ಲೇ ಊಟ. ಹಾಂ, ಅದೇ ಸರ್ ಇವಾಗ ಬಂದಿರೋದು. ಇರ್ಬೋದು ಏನಂತ ಕೆಲವ್ರು ಅಂತಾರೆ, ಕೆಲವರು ನೀರು ವ್ಯತ್ಯಾಸ ಐತೆ ಅಂತಾರೆ. ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ಲ ಸರ್. ಇಲ್ಲ ಸರ್, ಇನ್ನೂ ಇಲ್ಲ. ಶುಕ್ರವಾರ ಊಟ. ಈಗ ಸದ್ಯಕ್ಕೆ ಒಂದು ಇಲ್ಲ ಸರ್, ಈ ಊಟ ಸರ್. ಈಗ ಇಲ್ಲಿ ಒಂದು 15 ಜನ ಇದ್ದಾರೆ ಸರ್, ಎಲ್ಲ ನಮ್ಮೂರೇ ಸರ್. ಬಂದು ಇಲ್ಲಿ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ ಸರ್. ಈಗ ಶಾಪ ಅನ್ನೋದಾದ್ರೆ ಏನು ಶಾಪ ಇರ್ಬೋದು ಅಂತ ಅದೇನು ಅದು ಭಗವಂತನಿಗೆ ಗೊತ್ತಿಲ್ಲ. ಇಲ್ಲ ಸರ್, ಎಂದೂ ಇಲ್ಲ. ನಮಗೆ ಬುದ್ಧಿ ಬಂದಮೇಲೆ ಎಂದೂ ನೋಡಿಲ್ಲ. ಇದೇ ಫಸ್ಟ್ ನಾವು ನೋಡ್ತಾ ಇರೋದು ಸರ್. ನಮ್ಮೂರಲ್ಲಿ ಒಂದು 300 ಚಿಲ್ಲರೆ ಮನೆ ಇದೆ ಸರ್. ಈಗ ಎಷ್ಟು ಜನರಿಗೆ ಆ ಥರ ಕಾಣಿಸ್ಬಿಟ್ಟಿದೆ? ಸುಮಾರು ಊರಲ್ಲಿ ಒಂದು 35 ಜನ ಇರ್ಬೋದು ಸರ್, 35-40 ಜನ ಇರ್ತಾರೆ. ಹಾಂ, ಮಕ್ಕಳಿದ್ದಾವೆ ಸರ್. ಇಲ್ಲ ಸರ್, ಅವೆಲ್ಲ 29ನೇ ವರ್ಷ. ಬೀರಣ್ಣ ಸರ್.